ಹಲೋ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ನಡೀತಲ್ಲ ಅದರ GK ಪೇಪರನ್ನು ಇಲ್ಲಿ ಕೀ ಆನ್ಸರ್ ನೋಡೋಣ. ಸೊ ಮೊದಲನೇದು ಬಂದುಬಿಟ್ಟು 2021ರ ಇಂದಿನ ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧಗಳ ಕುರಿತಂತೆ ಈ ಕೆಳಗಿನ ಯಾವುದು ತಾಲಿಬಾನ್ ಆಡಳಿತದ ಕಡೆಗೆ ಭಾರತದ ರಾಜತಾಂತ್ರಿಕ ಬದಲಾವಣೆಯ ಉತ್ತಮ ವಿವರಣೆಯಾಗಿದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇದಲ್ಲ. ಸೊ ನೋಡಿ, ಫಸ್ಟ್ನೇದು ಮಧ್ಯಯುಗ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇರಾಕಿಸ್, ಕುರಸಾನಿಸ್ ಮತ್ತು ಮುಲ್ತಾನಿಗಳನ್ನು ಡ್ಯಾಶ್ನಿಂದ ಸೂಚಿಸಲಾಗಿದೆ. ಇವರು ಆ್ಯಕ್ಚುಲಿ ವ್ಯಾಪಾರಿಗಳು ಅಥವಾ ಟ್ರೇಡರ್ಸ್ ಅಂತ ಕರಿಬೋದು. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಬ್ಯಾಟಲ್ಸ್ ಇನ್ ದ ಹಿಸ್ಟರಿ ಆಫ್ ಇಂಡಿಯಾ. ನೋಡಿ, ಫಸ್ಟಿಗೆ ನಡೆದಿದ್ದು ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್, ನೆಕ್ಸ್ಟ್ ನಡೆದಿದ್ದು ಬ್ಯಾಟಲ್ ಆಫ್ ಕಾನ್ವಾ, ಆಯಿತಾ. ಥರ್ಡ್ ನಡೆದಿದ್ದು ಬ್ಯಾಟಲ್ ಆಫ್ ಚಂದೇರಿ, ನೆಕ್ಸ್ಟ್ ಲಾಸ್ಟ್ ಅಂತೂ ಬ್ಯಾಟಲ್ ಆಫ್ ಚೌಸ್ ಕದನ. ಅದಾದಮೇಲೆ ಮೂರನೇದು ಇನ್ ಮುಘಲ್ ಎಂಪೈರ್ ದ ಟರ್ಮ್ ಸಾಯುಘಲ್ ಡಿನೋಟ್ಸ್ ಅಂತ ಅಂದರೆ ಮುಘಲ್ ಆಳ್ವಿಕೆಯಲ್ಲಿ ಸಾಯುರ್ಘಲ್ ಪದವು ಏನನ್ನು ಸೂಚಿಸುತ್ತದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ವಿದ್ವಾಂಸರು, ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರುವ ಪುರುಷರು, ಬಡವರು, ವಿಧವೆಯರು ಮತ್ತು ಯಾವುದೇ ಉದ್ಯೋಗವಿಲ್ಲದ ಗೌರವಾನ್ವಿತ ಪುರುಷರನ್ನು ಬೆಂಬಲಿಸಲು ಮಂಜೂರು ಮಾಡಿದ ಜಮೀನು ಎಂದು ಅರ್ಥ ನೀಡುತ್ತೆ. ನೆಕ್ಸ್ಟ್ ನೋಡೋದಾದರೆ ನಾಲ್ಕನೇದಾಗಿ ಸೊ ಸ್ಕೀಮ್ಸ್ಗಳನ್ನ ಕೊಟ್ಟರೆ, ಹಾಗೆ ಅದರ ಆಬ್ಜೆಕ್ಟಿವ್ಸ್ಗಳನ್ನ ಕೊಟ್ಟಿರುವಂಥದ್ದು ನಾವು ನೋಡ್ಬೋದು. ದಿಶಾ ಸ್ಕೀಮ್ ಏನು ಮಾಡುತ್ತೆ ಅಂತ ಅಂದರೆ, ದಿಶಾ ಸ್ಕೀಮ್ ಆಬ್ಜೆಕ್ಟಿವ್ ಏನಂತ ಅಂದರೆ, ಇದರ ಸ್ಕೀಮ್ ಬಂದುಬಿಟ್ಟು ನೋಡಿ, ಸೇವಾ ಸೌಲಭ್ಯಗಳು ಇಲ್ಲದ ಕ್ಷೇತ್ರಗಳಿಗೆ ನ್ಯಾಯ ಒದಗಿಸುವುದು ದಿಶಾ ಸ್ಕೀಮ್ದು ಆಬ್ಜೆಕ್ಟಿವ್ ಆಗಿರುವಂಥದ್ದು. ನೆಕ್ಸ್ಟು ವಿಸ್ತಾರ ಸ್ಕೀಮ್ದು ನೋಡಿ, ಸಮಗ್ರ ಕೃಷಿ ಸಲಹೆ ಮತ್ತು ಯೋಜನೆಗೊಳಿಸುವುದು ಆಗಿರುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಬಂದ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಹಣಕಾಸಿನ ಭದ್ರತೆ ಒದಗಿಸುವುದಾಗಿರುತ್ತೆ. PM ಫಸಲ್ ಬಿಮಾ ಯೋಜನೆ ಇದು ಬಂದ್ಬಿಟ್ಟು ಬೆಳೆ ನಷ್ಟಕ್ಕೆ ವಿಮೆ ಆಗಿರುವಂಥದ್ದು. ಇದಕ್ಕೆ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ, 1 ಆಗಿರುತ್ತೆ, ಆಯಿತಾ. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ನೋಡಿ, ಒಂದು ಕಡೆ ಗ್ರೂಪ್ಗಳನ್ನ ಕೊಟ್ಟಿದ್ದಾರೆ, ಅದಾದಮೇಲೆ ಅದರ ಕ್ಷೇತ್ರಗಳನ್ನ ಕೊಟ್ಟಿರುವಂಥದ್ದು, ಅಂದರೆ ಅದು ಮೇಯ್ನ್ಲಿ ಏನಕ್ಕೆ ಫೋಕಸ್ ಮಾಡುತ್ತೆ ಅನ್ನೋದು ಕೊಟ್ಟಿರ್ತಾರೆ. ನೋಡಿ, ಕ್ವಾಡ್ ಅನ್ನುವಂಥದ್ದು ನಿರ್ವಹಣಾ ಮತ್ತು ಉಗಮಿಸುತ್ತಿರುವ ತಂತ್ರಜ್ಞಾನಗಳು ಇದ್ರ ಫೋಕಸ್ ಮಾಡುವಂಥದ್ದು, ಆಯಿತಾ. AUKUS ಇದು ಬಂದುಬಿಟ್ಟು ನೋಡಿ, ಜಲಾಂತರ್ಗಾಮಿ ಅಂದರೆ ಸಬ್ಮರೈನ್ ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಮರ್ಥ್ಯತೆಗಳನ್ನ ಇದು ಹೊಂದಿರುವಂಥದ್ದು. ನೆಕ್ಸ್ಟು IMEC ಇದು ಬಂದುಬಿಟ್ಟು ನೋಡಿ, ಮೂಲ ಸೌಕರ್ಯಗಳು ಮತ್ತು ಸಂಪರ್ಕ ಇದರ ಬಗ್ಗೆ ಆಗಿರುವಂಥದ್ದು. SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದು ಉಗ್ರಗಾಮಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದು ಮತ್ತು ಯುರೇಷಿಯಾದ ಸಹಕಾರ ಅದರ ಬಗ್ಗೆ ಫೋಕಸ್ ಇರುವಂಥದ್ದು ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಆರನೇದು ವಿತ್ ರೆಫರೆನ್ಸ್ ಟು ಇಂಡಿಯಾ ಆಫ್ಘಾನಿಸ್ತಾನ್ ರಿಲೇಷನ್ಸ್ post 2021, which of the following best explain India's diplomatic shift towards the Taliban region? ಅಂದರೆ 2021ರ ಹಿಂದಿನ ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧಗಳ ಕುರಿತಂತೆ ಈ ಕೆಳಗಿನ ಯಾವುದು ತಾಲಿಬಾನ್ ಆಡಳಿತದ ಕಡೆಗೆ ಭಾರತದ ರಾಜತಾಂತ್ರಿಕ ಬದಲಾವಣೆಯ ಉತ್ತಮ ವಿವರಣೆಯಾಗಿದೆ. ಇದು ನೋಡೋದಾದರೆ ಆಪ್ಷನ್ 2 ಆಗಿರುತ್ತೆ. ಅಭಿವೃದ್ಧಿ ಯೋಜನೆಗಳ ಮೇಲಿನ ಚೀನಾದ ಏಕಸ್ವಾಮ್ಯತೆಯನ್ನು ತಡೆಯುವುದು ಮತ್ತು ಕಾರ್ಯತಂತ್ರದ ನಿರ್ವಾತವನ್ನು ಕಡಿಮೆ ಮಾಡುವುದು ಇದರ ಒಂದು ಉದ್ದೇಶ ಆಗಿರುತ್ತೆ. ಸೊ ನೆಕ್ಸ್ಟು 7ನೇದು ನೋಡೋದಾದರೆ ನಾವು ಇಲ್ಲಿ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ, ಸ್ಥಳ ಮತ್ತು ಅದರ ಲಕ್ಷಣಗಳನ್ನು ಅವರು ಕೊಟ್ಟಿರುವಂಥದ್ದು. ನೋಡಿ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೋಡಿ, ಪಾಂಗ್ಸು ಕಣಿವೆ ಇದು ಅರುಣಾಚಲ್ ಪ್ರದೇಶ ಮತ್ತು ಮ್ಯಾನ್ಮಾರ್ ಗಡಿಯಲ್ಲಿ
ಇರುವಂಥದ್ದು ಮ್ಯಾನ್ಮಾರ್ ಗಡಿಯಲ್ಲಿ. ಅಂಜಿಕಾಡು ಬಂದ್ಬಿಟ್ಟು ಚಿನಾಬ್ ನದಿಯ ಉಪನದಿ ಆಗಿರುವಂಥದ್ದು. ಬಿನಿಹಾಲ್ ಬೈಪಾಸ್ ಬಂದ್ಬಿಟ್ಟು ಜಮ್ಮು ಮತ್ತು ಕಾಶ್ಮೀರದಲ್ಲಿ NH-44 ಉದ್ದಕ್ಕೂ ಇದು ಇರುವಂಥದ್ದು. ನೆಕ್ಸ್ಟು ಫಿಲಿಡೆಲ್ಫಿ ಕಾರಿಡಾರ್, ಇದು ಬಂದ್ಬಿಟ್ಟು ಗಾಜಾ ಈಜಿಪ್ಟ್ ಗಡಿಯ ವಿಸೇನೀಕರಣ ವಲಯ ಆಗಿರುವಂಥದ್ದು. ವಿಸೇನೀಕರಣ ಅಂತ ಅಂದರೆ ನೋಡಿ, ಗಾಜಾ ಈಜಿಪ್ಟ್ ಬಾರ್ಡರ್ ಡಿಮಿಲಿಟರೈಸ್ಡ್ ಝೋನ್ ಅನ್ನೋದಾಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನಾವು 8ನೇ ಕ್ವಶನ್ನ ನೋಡ್ಬೋದು. ನೋಡಿ, 8ನೇ ಕ್ವಶನ್ನು, ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಭಾರತದಲ್ಲಿ ರಾಜ್ಯಗಳ ಪುನರ್ ವಿಂಗಡಣೆಯನ್ನು ಮಾಡಲಾಗಿದೆ? ಯಾವುದು ಅಂತ ಅಂದರೆ ಭಾಷೆಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ಸ್ಗಳು ಡಿವೈಡ್ ಆಗಿರೋದು ನಾವು ನೋಡ್ಬೋದು. ನೆಕ್ಸ್ಟು 9ನೇ ಕ್ವಶನ್ ನೋಡಿ. 9ನೇ ಕ್ವಶನ್ನಿಗೆ ನೋಡೋದಾದ್ರೆ ನಾವು ನೋಡಿ, 9ನೇದು ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು. ಸೊ ಇಲ್ಲಿ ಸರಿ ಇರೋದು ಒಂದೇ ಹೇಳಿಕೆ. ಸೊ ನಾವು ಒಂದೇ ಹೇಳೋಣ. ಅಂದರೆ ನಮಗೇನು ಈ ಕ್ವಶನ್ ಪೇಪರಿಂದ ನಾವು ಸ್ವಲ್ಪ ಅಂದರೆ ಏನು ಫ್ಯಾಕ್ಟ್ಸ್ ಅಂದರೆ ಏನು ಕೇಳ್ತಿದ್ದಾರೆ ಕ್ವಶನ್ ಪೇಪರಲ್ಲಿ, ಅಥವಾ ಅದರಿಂದ ನಾವು ಏನು ಕಲಿಬೇಕು ಅನ್ನೋದನ್ನು ಮಾತ್ರ ನೋಡೋಣ. ಸೊ ಹಾಗಾಗಿ ಕ್ವಶನ್ ವಿತ್ ಆನ್ಸರ್ನ ಮಾತ್ರ ನೋಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ನಮಗೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ನೋಡಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪರ್ಯಾಯ ದ್ವೀಪದ ನದಿ ವ್ಯವಸ್ಥೆಯು ಹಿಮಾಲಯಕ್ಕಿಂತ ಹಳೆಯದಾಗಿದೆ. ಇದೇ ಸರಿಯಾಗಿರುವ ಆನ್ಸರ್ ಆಗಿದೆ. ನೆಕ್ಸ್ಟು 10ನೇದು ನೋಡೋದಾದ್ರೆ, ವಿಚ್ ರಿವರ್ ಈಸ್ ದ ಮೇಜರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ಇನ್ ಟಿಬೇಟಲ್ಲಿ ಬ್ರಹ್ಮಪುತ್ರ ನದಿಗೆ ಉಪನದಿ ಯಾವುದು ಅಂತ ಅಂದರೆ ನೋಡಿ, ಕಾಮೆಂಗ್ ಅನ್ನುವಂಥ ನದಿ ಆಗಿರುತ್ತೆ. ನೆಕ್ಸ್ಟು 11ನೇದಕ್ಕೆ ನೋಡಿ, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಮೃತ್ಯು ಕಣಿವೆಯು ಅಂದರೆ ಡೆತ್ ವ್ಯಾಲಿ ಯಾವ ಬಗೆಯ ಗುಣಲಕ್ಷಣಗಳನ್ನು ಹೊಂದಿದೆ? ಇದು ಉಷ್ಣ ಮರುಭೂಮಿ ಅಥವಾ ಹಾಟ್ ಡೆಸರ್ಟ್ ಅನ್ನೋದಾಗಿರುತ್ತೆ. ನೆಕ್ಸ್ಟ್ 12ನೇದು, ದಕ್ಷಿಣ ಆಫ್ರಿಕಾದ ಕುರಿತು ಯಾವುದು ನಿಜವಲ್ಲ ಅಂತ ಕೇಳ್ತಿದ್ದಾರೆ. ಯಾವುದು ನಿಜವಲ್ಲ ಅಂತ ಅಂದರೆ 3ನೇದು. ಇದನ್ನು ಬಿಟ್ಟು ಯಾವ್ದು ಸರಿ ಅಂತ ಅಂದರೆ, ಇದು ಆಫ್ರಿಕಾದ ಉಳಿದ ಭಾಗದಲ್ಲಿ ಉತ್ಪಾದಿಸುವ ಉಕ್ಕಿಗಿಂತ 2 ಪಟ್ಟು ಹೆಚ್ಚು ಉಕ್ಕು ಉತ್ಪಾದಿಸುತ್ತದೆ. ಇದು ರೈಟು. ಅದಾದಮೇಲೆ ಇದು ಜಗತ್ತಿನ 70% ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತದೆ. ಇದು ರೈಟ್ ಕೂಡ. ಅದಾದಮೇಲೆ ಇದು ಆಫ್ರಿಕಾದಲ್ಲೇ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿರುವಂಥದ್ದು. ಆಯಿತಾ. ನೆಕ್ಸ್ಟು 13ನೇದು ನೋಡೋದಾದರೆ ನಾವು, ದ ಮೇಜರ್ ಕ್ರಾಪ್ಸ್ ಗ್ರೋನ್ ಆನ್ ರೆಡ್ ಸಾಯಿಲ್ ಇನ್ ಇಂಡಿಯಾ ಅಂದರೆ ಕೆಂಪು ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆ ಯಾವುದು ಅಂತ ಅಂದರೆ ಜೋಳ ಮತ್ತು ರಾಗಿ ಆಗಿರುತ್ತೆ. ನೆಕ್ಸ್ಟು 14ನೇದಕ್ಕೆ ನೋಡೋದಾದರೆ ನಾವು, ಮುಖಜ ಭೂಮಿಯ ಉಗಮಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಪ್ರಕ್ರಿಯೆಯನ್ನು ಪರಿಗಣಿಸಿ. ನೋಡಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನದಿಯು ಮೈದಾನ ಪ್ರದೇಶವನ್ನು ಪ್ರವೇಶಿಸಿದಾಗ ನದಿಯ ವೇಗವು ಕಡಿಮೆ ಆಗುತ್ತದೆ. ಅದಾದಮೇಲೆ ಉಪ್ಪು ನೀರಿನಿಂದಾಗಿ ಜೇಡಿ ಕಣಗಳು ಘನೀಕರಣಗಳು ಆಗುತ್ತವೆ. ಇದಕ್ಕೆ ಒಂದಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ದೌಲಾದಾರ್ ಶ್ರೇಣಿಯ ಪ್ರಮುಖ ಬುಡಕಟ್ಟಾಗಿದೆ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಗಡ್ಡಿ ಅನ್ನುವಂತಹ ಬುಡಕಟ್ಟು. 16ನೇದು, ಭಾರತದಲ್ಲಿ ಚದುರಿದ ವಸತಿಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಅಂದರೆ ಕೇರಳ ರಾಜ್ಯದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟು 17ನೇದಕ್ಕೆ, ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ. ಇದಕ್ಕೆ ಸರಿಯಾದ ಆಯ್ಕೆ ಯಾವುದು ಅಂತ ಅವರು ಹೇಳಿರುವಂಥದ್ದು. ನೋಡಿ, ದೊಡ್ಡ ಬೆಟ್ಟವು ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರದ ಶಿಖರವಾಗಿದೆ, ದೊಡ್ಡ ಬೆಟ್ಟ. ಅದಾದಮೇಲೆ ಧೂಪ್ಗರ್ ಸಾತ್ಪುರ್ ಶ್ರೇಣಿಯಲ್ಲಿ ಅತ್ಯಂತ ಎತ್ತರದ ಶಿಖರವಾಗಿದೆ. ಅದಾದಮೇಲೆ ತ್ರಯಂಬಕ್ ಗೋದಾವರಿ ನದಿಯ ಉಗಮ ಸ್ಥಾನವಾಗಿದೆ. ತ್ರಯಂಬಕ್ ಅನ್ನುವಂಥದ್ದು ಗೋದಾವರಿ ನದಿಯ ಉಗಮ ಸ್ಥಾನ ಆಗಿರೋದು ಇಲ್ಲಿ ಹೇಳ್ತಿದೆ. ಸೊ ಆಪ್ಷನ್ ಎ ರೈಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ, ಸೆಪ್ಟೆಂಬರ್ 2024ರಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಭವಿಷ್ಯದ ಶೃಂಗಸಭೆಯ ವಸ್ತು ವಿಷಯ ಏನಾಗಿತ್ತು ಅಂತ ಅಂದರೆ, ಇದರ ವಸ್ತು ವಿಷಯ ಬಂದಿತ್ತು ಉತ್ತಮ ನಾಳೆಗಾಗಿ
ಉತ್ತಮ ನಾಳೆಗಾಗಿ ಬಹುಪಕ್ಷೀಯ ಪರಿಹಾರ ಅನ್ನುವಂಥದ್ದು ಇದರ ಒಂದು ಭವಿಷ್ಯದ ಇದರ ಒಂದು ಥೀಮ್ ಆಗಿರುತ್ತೆ. ಅದಾದಮೇಲೆ 19 ನೋಡಿ 2024ರಲ್ಲಿ ಹೊರಹೊಮ್ಮಿದ ಅಗ್ರ ಅರ್ಥವ್ಯವಸ್ಥೆಯ ಬ್ರಿಕ್ಸ್ ಸಮೂಹವು 5 ಹೊಸ ಸದಸ್ಯ ರಾಷ್ಟ್ರಗಳನ್ನು ಸೇರಿಸಿಕೊಂಡು ವಿಸ್ತರಿಸಿತು. ಹಾಗೆ ಯಾವ್ದು ಆ ರಾಷ್ಟ್ರಗಳು ಅಂತ ಅಂದರೆ ನೋಡಿ, ಈಜಿಪ್ಟು, ಅದಾದಮೇಲೆ ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಅದಾದಮೇಲೆ ಯುನೈಟೆಡ್ ಅರಬ್ಸ್. ಇದಕ್ಕೆ ಆನ್ಸರು 3 ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ 20ನೇದಕ್ಕೆ ಈ ಕೆಳಗಿನ ಯಾವುದು 17 ಯುನೈಟೆಡ್ ನೇಷನ್ಸ್ ಸುಸ್ಥಿರ ಅಭಿವೃದ್ಧಿ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಭಾಗವಾಗಿದೆ? ಯಾವುದು ಅಂತ ಅಂದರೆ ನೋಡಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಆನ್ಸರ್ ABCE ಅನ್ನೋದು ಆಗಿರುತ್ತೆ. ನೋಡಿ, ಶೂನ್ಯ ಹಸಿವು ಅಂದರೆ 0 ಹಂಗರ್, ಅದಾದಮೇಲೆ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಇದಾಗಿರುತ್ತೆ. ಅದಾದಮೇಲೆ ಶುದ್ಧ ನೀರು ಮತ್ತು ನೈರ್ಮಲ್ಯ, ಅದಾದಮೇಲೆ ಈ ಅಸಮಾನತೆಗಳನ್ನು ತಗ್ಗಿಸುವುದು ಆಗಿರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ನೋಡೋದಾದರೆ 21ನೇದು ಸ್ಟ್ಯಾಂಡ್ ಆಫ್ ಇಂಡಿಯಾ. ಇದರ ಬಗ್ಗೆ ನೋಡೋದಾದರೆ ಸ್ಟ್ಯಾಂಡ್ ಆಫ್ ಇಂಡಿಯಾ ಯೋಜನೆ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಪರಿಗಣಿಸಿ ಅಂದರೆ ಆ ಯೋಜನೆ ಬಗ್ಗೆ ಕೇಳ್ತಿದ್ದಾರೆ ಅವರು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದು 10 ಲಕ್ಷಗಳಿಂದ 1 ಕೋಟಿಗಳವರೆಗಿನ ಸಾಲಗಳನ್ನು ಒದಗಿಸುತ್ತದೆ. ಈ ಯೋಜನೆಯು ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಉದ್ಯಮಶೀಲರನ್ನು ಗುರಿಯಾಗಿಸಿದೆ. ಅದಾದಮೇಲೆ ನಾವು 22ನೇ ಕ್ವಶನನ್ನು ನೋಡೋದಾದರೆ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿರುವಂಥದ್ದು ಯಾವ್ದು ಮ್ಯಾಚ್ ಆಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಎ ಅಂದರೆ ಪ್ರಾಥಮಿಕ ಕೊರತೆ ಅಂತ ಅಂದರೆ ಫಿಸ್ಕಲ್ ಡೆಫಿಸಿಟ್, ಇಂಟ್ರೆಸ್ಟ್ ಪೇಮೆಂಟ್ ಅನ್ನೋದು ಆಗಿರುತ್ತೆ. ಅದಾದಮೇಲೆ ಕಂದಾಯ ಕೊರತೆ ಅಂದರೆ ರೆವೆನ್ಯೂ ಡೆಫಿಸಿಟಿಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರೆಸಿಪ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ ಅಂದರೆ ಬಡ್ಡಿ ಸಂದಾಯ ಆಗಿರುತ್ತೆ. ಸೊ ಅಲ್ಲಿಗೆ ಇದಕ್ಕೆ ಇದೆ ಎಗೆ ಎನೆ, ಬಿಗೆ ಬಿ, ಇವು ಮಾತ್ರ AB ಮಾತ್ರ ಇಲ್ಲಿ ಸರಿಯಾಗಿರೋದು ನಾವು ನೋಡ್ಬೋದು. ನೆಕ್ಸ್ಟ್ ನೋಡೋದಾದರೆ 23ನೇದು ನೋಡಿ, ಇದಕ್ಕೆ ಆನ್ಸರ್ ಯಾವುದು ಅಂತ ಅಂದರೆ ಎ ಮತ್ತು ಡಿ ಸರಿಯಾಗಿರುವಂಥದ್ದು. M1 ಏನು ಹೇಳುತ್ತೆ ಅಂತ ಅಂದರೆ M1 ಸಾರ್ವಜನಿಕ ಬಳಿ ಇರುವ ಕರೆನ್ಸಿ ಎಂದರೆ ನಾಣ್ಯಗಳು ಹಾಗೂ ಕರೆನ್ಸಿ ನೋಟುಗಳು ಪ್ಲಸ್ ಸಾರ್ವಜನಿಕರ ಬೇಡಿಕೆ ಠೇವಣಿಗಳು, ಅದರಿಂದ ಕಿರಿಯ ಅಂದರೆ ಅಲ್ಪ ಪ್ರಮಾಣದ ಹಣ ಎಂದು ಸಹ ತಿಳಿಯಬಹುದು M1 ಅಂತ ಅಂದರೆ. ಸೊ ಹಾಗೆ ಡಿ ನೋಡೋದಾದರೆ M4 ಅಂತಂದರೆ M3 ಪ್ಲಸ್ ಒಟ್ಟು ಅಂಚೆ ಕಚೇರಿಯ ಠೇವಣಿ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ 1 ಆಗಿರುತ್ತೆ. ನೆಕ್ಸ್ಟ್ 24ನೇದು ನೋಡೋದಾದರೆ ನಾವು ನೋಡಿ, ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಯ ಹಿಂದಿರುವ ಪ್ರಥಮ ಶಿಲ್ಪಿ ಯಾರು ಅಂತಂದರೆ ನಾಜೀರ್ ಸಾಬನ್ನವ್ರು ಆಗಿರ್ತಾರೆ. ಹಾಗೆ 26ನೇದು ನೋಡೋದಾದರೆ ನಾವು 25ನೇದಕ್ಕೆ ನೆಕ್ಸ್ಟ್ ನೋಡೋಣ. 26ನೇದು ನೋಡೋದಾದರೆ ಮುಖ್ಯ ಆರ್ಥಿಕ ಸಲಹೆಗಾರ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಪ್ರಕಾರ ಆರ್ಥಿಕ ಚೇತರಿಕೆಯ ಸ್ವರೂಪವೇನು ಅಂತಂದರೆ ವಿ ಶೇಪ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ 25th ನೋಡೋದಾದರೆ ನಾವು ವಂದಿಸಿ ಬರೆಯಿರಿ. ನೋಡಿ, ಇಲ್ಲಿ ಸ್ಕೀಮ್ಸ್ಗಳು ಪ್ಲಸ್ ಇಲ್ಲಿ ಸ್ಟಾರ್ಟಿಂಗ್ ಇಯರ್ ಕೊಟ್ಟಿದ್ದಾನೆ. ನಿರ್ಮಲ ಗ್ರಾಮ ಯೋಜನೆ ಇದು 1996 ಪ್ರಾರಂಭ ಆಗುವುದು. ಜಲ ನಿರ್ಮಲ ಯೋಜನೆ ಇದು 2002 ಪ್ರಾರಂಭ ಆಗುವಂಥದ್ದು. ಅಕ್ಷರ ದಾಸೋಹ 2003 ಯಶಸ್ವಿನಿ ಬಂದ್ಬಿಟ್ಟು 2005-6 ಪ್ರಾರಂಭವಾಗುವಂಥದ್ದು. ನೆಕ್ಸ್ಟು 26 ನೋಡಿದ್ದೀವಿ. 27 ನೋಡೋದಾದರೆ ಯಾವ ಆರ್ಥಿಕತೆಯಲ್ಲಿ ಗ್ರಾಹಕರು ಮತ್ತು ಉತ್ಪಾದಕರು ಪೂರೈಕೆ ಮತ್ತು ಬೇಡಿಕೆಯ ಮಾರುಕಟ್ಟೆ ಶಕ್ತಿಗಳ ಆಧಾರದ ಮೇಲೆ ಆಯ್ಕೆಗಳನ್ನು ಮಾಡುತ್ತಾರೆ? ಇದು ಬಂದ್ಬಿಟ್ಟು ಮಾರುಕಟ್ಟೆ ಆರ್ಥಿಕತೆ ಆಗಿರುತ್ತೆ.
ನೆಕ್ಸ್ಟು ಏಕೆ ಸೇನ್ ಅವರ ಪ್ರಕಾರ ಭಾರತದಲ್ಲಿ ಕ್ಷಾಮಗಳು ಏಕೆ ಸಂಭವಿಸುತ್ತದೆ? ಇದಕ್ಕೆ ಸರಿಯಾದ ಆನ್ಸರ್ ಸರಿಯಾದ ವಿತರಣಾ ಕಾರ್ಯವಿಧಾನದ ಕೊರತೆ ಇರೋದ್ರಿಂದ. ನೆಕ್ಸ್ಟು ನೋಡೋದಾದರೆ 29th ನೋಡೋದಾದರೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಹವಾಮಾನ ಬದಲಾವಣೆಯು ಮೂಲತಃ GHGs ಅಂದರೆ ಹಸಿರು ಮನೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಲ್ಲ, ಹಾಗೆ ಹಸಿರು ಮನೆ ಅನಿಲಗಳ ತಲಾ ವಾರ್ಷಿಕ ಹೊರಸೂಸುವಿಕೆಯನ್ನು ಹೆಚ್ಚಿಸುತ್ತದೆ. ಹೌದು. ಅದಾದಮೇಲೆ ಭಾರತವು ಹವಾಮಾನ ಬದಲಾವಣೆಯಲ್ಲಿ ಅತ್ಯಂತ ದುರ್ಬಲ ಪ್ರದೇಶಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಜೌಗು ಭೂಮಿಗಳಿಂದಾಗಿ 75 ರಾಮ್ಸರ್ ತಾಣಗಳಿವೆ. ಎಲ್ಲದಕ್ಕೂ ಸರಿ ಇದೆ, ಇದು ಆನ್ಸರ್ ಆಗಿರುವಂಥದ್ದು. ನೆಕ್ಸ್ಟು 30ನೇದು ನೋಡೋದಾದರೆ ನಾವು ಈ ಕೆಳಗೆ ಅಂದರೆ ಭೂ ಸುಧಾರಣೆ ನೀತಿಗಳನ್ನು ಪರಿಗಣಿಸಿ. ನೋಡಿ, ಇದು ಸಂಪತ್ತು ಮತ್ತು ಆದಾಯದಲ್ಲಿನ ಸಮಾನತೆಗಳನ್ನು ಕಡಿಮೆ ಮಾಡುತ್ತದೆ. ಆಯಿತಾ. ವಿಶಾಲವಾದ ಭೂ ಹಿಡುವಳಿಗಳನ್ನು ಪರಮಾವಧಿ ಮಿತಿಯನ್ನು ವಿಧಿಸುವ ಮೂಲಕ ಚಿಕ್ಕ ಗಾತ್ರಕ್ಕೆ ಇಳಿಸುವುದು ಈ ಭೂ ಸುಧಾರಣೆಯ ಒಂದು ನೀತಿಯ ಕರ್ತವ್ಯವಾಗಿದೆ. ಇದು 2 ಕೂಡ ಸರಿಯಾಗಿದೆ, ಹಾಗೆ 2 ವಿವರಣೆ ಕೂಡ ಸರಿ ಇದೆ ಅನ್ನೋದು ಇದಕ್ಕೆ ಆನ್ಸರು. ಸೊ ನೆಕ್ಸ್ಟ್ ನೋಡೋದಾದ್ರೆ 31ನೇದು ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈ ಕೆಳಗಿನ ಅಂಶವು ಭಾರತ ಸಂವಿಧಾನ ಪ್ರಸ್ತಾವನೆಯ ಭಾಗವಾಗಿರುವುದಿಲ್ಲ. ಯಾವುದು ಅಂತಂದರೆ ಸಮಾಜವಾದಿ ಇದರ ಮೂಲ ಪ್ರಸ್ತಾವನೆಯ ಭಾಗವಾಗಿರುವುದಿಲ್ಲ. ನೆಕ್ಸ್ಟ್ ನೋಡೋದಾದರೆ 32ನೇದು, ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕವೆಂದು ವರ್ಣಿಸಿದವರು ಯಾರು ಅಂತ ಅಂದರೆ KM ಮುನ್ಷಿ ಅವರು. ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದ ಆರ್ಟಿಕಲ್ 14 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳು, ಗಣಿ ಅಥವಾ ಇತರ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ? ಯಾವುದು ಅಂತ ಅಂದರೆ ಆರ್ಟಿಕಲ್ 24 ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ನಾವು 34ನೇದು ಅಂದರೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 2ನೇದಾಗಿರುತ್ತೆ. ಅಂದರೆ DPSP ಇದು UCC ಆಗಿರುತ್ತೆ, ಅಂದರೆ ಏಕರೂಪ ನಾಗರಿಕತೆ ಸಮಿತಿ. ಮೂಲಭೂತ ಹಕ್ಕುಗಳು, ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ. ಮೂಲಭೂತ ಕರ್ತವ್ಯಗಳು, ಇದಕ್ಕೆ ರಾಷ್ಟ್ರಧ್ವಜಕ್ಕೆ ಗೌರವ. 5ನೇ ಅನುಸೂಚಿ ಏನು ಹೇಳುತ್ತೆ ಅಂತಂದರೆ ಅನುಸೂಚಿತ ಪ್ರದೇಶಗಳ ಬಗ್ಗೆ. ಉಚಿತ ಶಿಕ್ಷಣದ ಹಕ್ಕನ್ನು ನಿರ್ದಿಷ್ಟವಾಗಿ ಈ ಕೆಳಗಿನ ಪ್ರಕರಣಗಳಲ್ಲಿ ಹೇಳಲಾಗಿದೆ. ಯಾವುದು ಅಂತಂದರೆ ಉನ್ನಿಕೃಷ್ಣನ್ ವಿರುದ್ಧ AP ರಾಜ್ಯ, ಆಂಧ್ರ ಪ್ರದೇಶ್ ರಾಜ್ಯ. ನೋಡಿ, ನಿರಾಕರಣೆ ಸಿದ್ಧಾಂತ ಅಂದರೆ ಡಾಕ್ಟ್ರೈನ್ ಆಫ್ ವೇವರ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬೆಹರಾಮ್ ವಿರುದ್ಧ ಸ್ಟೇಟ್ ಬ್ಯಾಂಕ್ ಆಫ್ ಬಾಂಬೆ. ನ್ಯಾಯಾಂಗ ಪುನರವಲೋಕನ ಸಿದ್ಧಾಂತ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಮದ್ರಾಸ್ ವರ್ಸಸ್ ವಿಜಯ ರಾವ್ ಅವರು. ವಿಂಗಡಣಾ ಸಿದ್ಧಾಂತ ಬಂದ್ಬಿಟ್ಟು RMDC ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅಗ್ನದಾನ ಸಿದ್ಧಾಂತ ಇದು ಬಂದ್ಬಿಟ್ಟು ದೀಪಚಾಂದ ವರ್ಸಸ್ ಸ್ಟೇಟ್ ಬ್ಯಾಂಕ್ ಆಫ್ UP. ಅದಾದಮೇಲೆ 37ನೇದು ನೋಡಿ, ಯಾವ ರಿಟ್ ಜಾರಿ ಮಾಡಿದಾಗ ಬಂಧಿತ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತದೆ? ಯಾವುದು ಅಂತ ಅಂದರೆ ಹೇಬಿಸ್ ಕಾರ್ಪಸ್ ಆಗಿರುತ್ತೆ. ನೆಕ್ಸ್ಟು ನೋಡಿ, ಸಮರ್ಥನೆ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಸಂಸತ್ತು ಭಾರತದ ಒಟ್ಟು ರಾಜ್ಯ ಕ್ಷೇತ್ರಕ್ಕಾಗಲಿ ಅದರ ಯಾವುದಾದರೂ ಭಾಗಕ್ಕಾಗಲಿ ಕಾನೂನುಗಳನ್ನು ರಚಿಸಬಹುದು. ಹೌದು. ಒಂದು ರಾಜ್ಯದ ವಿಧಾನಮಂಡಲವು ಒಟ್ಟು ರಾಜ್ಯಕ್ಕಾಗಲಿ ಅಥವಾ ಅದರ ಯಾವುದಾದರೂ ಭಾಗಕ್ಕಾಗಲಿ ಕಾನೂನುಗಳನ್ನು ರಚಿಸಬಹುದು
ರಚಿಸಬಹುದು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕಾರಣ ಮತ್ತು ಸಮರ್ಥನೆ ಎರಡೂ ಸರಿಯಾಗಿದೆ ಮತ್ತು ಕಾರಣವು ಸಮರ್ಥನೆಗೆ ಸರಿಯಾದ ವಿವರಣೆಯನ್ನು ಕೊಡ್ತಿದೆ. ನೆಕ್ಸ್ಟ್ ನೋಡೋದಾದರೆ ನಾವು 39ನೇದು, ಭಾರತೀಯ ಸಂವಿಧಾನ ಯಾವ ಅನುಚ್ಛೇದವು ಮುಖ್ಯಮಂತ್ರಿಯ ಕರ್ತವ್ಯಗಳನ್ನು ವ್ಯಾಖ್ಯಾನಿಸುತ್ತದೆ? ಯಾವುದು ಅಂತ ಅಂದರೆ 167, ಆರ್ಟಿಕಲ್ 167 ಆಗಿರುತ್ತೆ. ನೆಕ್ಸ್ಟ್ 41 ನೋಡೋದಾದರೆ, 41 ಅದಕ್ಕಿಂತ ಮೊದಲೇ ನೋಡೋದಾದರೆ ನೋಡಿ, ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂದರೆ ನೋಡಿ ಆರ್ಟಿಕಲ್ 312 ಆಗಿರುತ್ತೆ. ಸೊ ಸರಿ ಯಾವ್ದು ಹಾಗಾದರೆ ಆರ್ಟಿಕಲ್ 316 UPSC ಸದಸ್ಯರ ನೇಮಕಾತಿ ಮತ್ತು ಅಧಿಕಾರದ ಬಗ್ಗೆ ಹೇಳುವಂಥದ್ದು. ಆರ್ಟಿಕಲ್ 320 ಏನು ಹೇಳುತ್ತೆ ಅಂತಂದರೆ ಲೋಕಸೇವಾ ಆಯೋಗಗಳ ಪ್ರಕಾರ್ಯಗಳು ಅದನ್ನು ತಿಳಿಸುತ್ತದೆ. ಆರ್ಟಿಕಲ್ 317 ಬಂದ್ಬಿಟ್ಟು ಲೋಕಸೇವಾ ಆಯೋಗಗಳ ಸದಸ್ಯರನ್ನು ವಜಾಗೊಳಿಸುವುದು ನಮಗೆ ಹೇಳ್ಕೊಡುವಂಥದ್ದು. ನೆಕ್ಸ್ಟು 40ನೇದು ನಾವು ನೋಡೋದಾದರೆ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶವಿದೆ ಅಂತ ಅಂದರೆ ನೋಡಿ ಆನ್ಸರ್ ಬಂದ್ಬಿಟ್ಟು 14ನೇ ಭಾಗದಲ್ಲಿ ಆಗಿರುತ್ತೆ. ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತ ಅಂದರೆ KS ನಾಗರತ್ನ ಅವರು ಆಗಿರ್ತಾರೆ. ಹಾಗಾದರೆ 43ನೇದು ನೋಡೋದಾದರೆ ನಾವು 43 ಮತ್ತು 44 ಈ ಪ್ಯಾರವನ್ನು ಅಧ್ಯಯನ ಮಾಡಿ, ಅಂದರೆ ಇದು ಮೆಂಟಲ್ ಎಬಿಲಿಟಿ ಬೇಸ್ ಆಗಿರುತ್ತೆ. ಸೊ ನೋಡಿ 43ನೇದಕ್ಕೆ ಆನ್ಸರ್ ಬಂದ್ಬಿಟ್ಟು 3ನೇದು ಆಗಿರುತ್ತೆ. 44ನೇದು ಬಂದ್ಬಿಟ್ಟು 1 ಆಗಿರುತ್ತೆ. 45ನೇದು ಬಂದ್ಬಿಟ್ಟು ಅಂಡ್ ದ ಮಿಸ್ಸಿಂಗ್ ವ್ಯಾಲ್ಯೂ ಏನು ಅಂತ ಅಂದರೆ ನೋಡಿ ಇಲ್ಲಿ ಮಿಸ್ಸಿಂಗ್ ವ್ಯಾಲ್ಯೂ ಆಗಿದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 41 ಆಗಿರುತ್ತೆ. 46ನೇದಕ್ಕೆ ಆಪ್ಷನ್ 26 ಆಪ್ಷನ್ 2 ಆಗಿರುತ್ತೆ. ಅದಾದಮೇಲೆ 47ನೇದಕ್ಕೆ ಆನ್ಸರ್ 1ನೇದು ಆಗಿರುತ್ತೆ. 49ನೇದಕ್ಕೆ 3 ಆನ್ಸರ್ ಆಗಿರುತ್ತೆ, ಅಂದರೆ 300. 48ನೇದಕ್ಕೆ ಆನ್ಸರ್ ಬಂದ್ಬಿಟ್ಟು 22 ಆಗಿರುತ್ತೆ. ಹಾಗೆ ನಾವು 50ನೇದು ನೋಡೋದಾದರೆ ನೋಡಿ ಅಂಶ ಯಾವುದರ ನೋಡಿ ಈ ಕೆಳಗಿನ ಅಂಶಗಳಲ್ಲಿ ಯಾವುದು ನೇರ ವಿದ್ಯುತ್ ಪ್ರವಾಹವನ್ನು ಅಂದರೆ ಕರೆಂಟ್ ತಡೆಯಲು ಬಳಸಲಾಗುತ್ತದೆ? ಯಾವುದು ಅಂತಂದರೆ ಕೆಪಾಸಿಟರ್ ಆಗಿರುತ್ತೆ, ಕೆಪಾಸಿಟರ್. ನೆಕ್ಸ್ಟು 52ನೇದು, ಬಹುಮಹಡಿಗಳ ಕಟ್ಟಡಗಳಲ್ಲಿ ಈ ಕೆಳಗಿನ ಯಾವ ಸಾಧನವನ್ನು ಸಾಮಾನ್ಯವಾಗಿ ಹೊಗೆಯನ್ನು ಕಂಡುಹಿಡಿಯಲು ಸಾಧನವಾಗಿ ಬಳಸಲಾಗುತ್ತದೆ? ಯಾವುದು ಅಂತ ಅಂದರೆ ಫೋಟೋಸೆಲ್ ಆಗಿರುತ್ತೆ. ಇನ್ನು ಮುಂದಿನ ಕ್ವಶನ್ಸ್ಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತೀನಿ.